ಹರಂ ಓಂ ಜ್ಞಾನಸಿದ್ಧಂ ತಪಸ್ಸಿದ್ಧಂ ಸರ್ವಸಿದ್ಧಂ ಶಿವಪ್ರದಂ ಸ್ವಯಂ ಸಿದ್ಧಮಹಂ ವಂದೇ ಸಿದ್ಧಾರೂಢಯತೀಶ್ವರಂ ಶಿವಯೋಗಿ ಸಮಾರಂಭಾಂ ಶ್ರೀ ಸಿದ್ಧರಾಮ ಮಧ್ಯಮಾಂ ಶ್ರೀ ಶಿವಾನಂದಾರ್ಯ ಪರ್ಯಂತಾಂ ವಂದೇ ಗುರುಸೂತ್ರ ಪರಂಪರಾಂ ವಿದ್ಯಾವಿನಯ ಸಂಪನ್ನಂ ವೀತರಾಗಂ ವಿವೇಕಿನಂ ವಂದೇ ವೇದಾಂತ ತತ್ವಜ್ಞಂ ಶಿವಾನಂದ ಭಾರತೀಶಂ. ಅದ್ವೈತ ಸಾರ್ವಭೌಮ ಸುಜ್ಞಾನ ಚಕ್ರವರ್ತಿ ಜಗದ್ವಂದ್ಯ ಜಗದ್ಗುರು ಸಿದ್ಧಾರೂಢರ ಜಗದ್ಗುರು ಗುರುನಾಥಾರೂಢರ ಪಾವನ ಚರಣಾರವಿಂದಗಳಲ್ಲಿ ನತಮಸ್ತಕನಾಗಿ ತತ್ಸ್ವರೂಪರಿಯಾಗಿರುವ ಕ್ಷೇತ್ರದ ಅಧಿಷ್ಠಾತೃ ದೇವತೆಯಾಗಿರುವ ಸೂರ್ಯ ತಪಸ್ವಿ ಜಗದ್ಗುರು ಶಿವಯೋಗೀಶ್ವರರ ಪಾವನ ಚರಣಾರವಿಂದಗಳಿಗೂ, ಕಾಯಕ ಯೋಗಿ ಜಗದ್ಗುರು ರೇವಣ ಸಿದ್ದೇಶ್ವರ ಶಿವಯೋಗಿಗಳ ಚರಣಾರವಿಂದಗಳಿಗೂ, ವಾಕ್ಸಿದ್ಧಿ ಪುರುಷ ಜಗದ್ಗುರು ಸಿದ್ಧರಾಮ ಶಿವಯೋಗೀಶ್ವರರ ಪಾವನ ಚರಣಾರವಿಂದಗಳಿಗೂ ನತಮಸ್ತಕನಾಗಿ, ಕ್ಷೇತ್ರದ ಆದಿಶಕ್ತಿ ಅಂಬಾ ಪರಮೇಶ್ವರಿಯ ಪಾವನ ಚರಣಾರವಿಂದಗಳಿಗೂ ನತಮಸ್ತಕನಾಗಿ, ಇವರೆಲ್ಲರ ಸ್ವರೂಪರಿಯಾಗಿರುವ ಎನ್ನ ಆರಾಧ್ಯ ದೈವ ವಿಶ್ವಕುಟುಂಬಿ ನಿರಾಭಾರಿ ದೇಶಿಕೋತ್ತಮ ಮಾತನಾಡುವ ನಡೆದಾಡುವ ದೇವರೆಂದೇ ಈ ಭಾಗದಲ್ಲಿ ಪ್ರಖ್ಯಾತರಾಗಿರುವ ಹಾಗೂ ತ್ರಿವಿಧ ದಾಸೋಹಿಗಳಾಗಿರುವ ಜಗದ್ಗುರು ಅಪ್ಪಾಜಿಯವರ ಪಾವನ ಚರಣಾರವಿಂದಗಳಲ್ಲಿ ನತಮಸ್ತಕನಾಗಿ, ಶ್ರೀ ಶಿವಯೋಗೀಶ್ವರ ಸಾಧು ಸಂಸ್ಥಾನ ಮಠ ಸುಕ್ಷೇತ್ರ ಇಂಚಲ ಶ್ರೀಮಠದಲ್ಲಿ ಪ್ರತಿ ವರ್ಷದ ಪದ್ಧತಿಯಂತೆ ಈ ವರ್ಷವೂ ಕೂಡ ಆಯೋಜಿಸಲಾಗಿರುವ ಪರಮಪೂಜ್ಯ ಜಗದ್ಗುರು ಶ್ರೀ ಡಾಕ್ಟರ್ ಶಿವಾನಂದ ಭಾರತಿ ಅಪ್ಪಾಜಿಯವರ 86ನೇ ವರ್ಷದ ವರ್ಧಂತಿ ಮಹಾಮಹೋತ್ಸವ ಹಾಗೂ ವಿಶ್ವಶಾಂತಿಗಾಗಿ 56ನೇ ಅಖಿಲ ಭಾರತ ವೇದಾಂತ ಪರಿಷತ್ತು ಹಾಗೂ ರಜತ ರಥೋತ್ಸವ ಮತ್ತು ಶ್ರೀ ಶಿವಯೋಗೀಶ್ವರರ ಮಹಾರಥೋತ್ಸವ ಜೊತೆಗೆ ಶ್ರೀ ಶಿವಾನಂದ ಭಾರತಿ ಶಿಕ್ಷಣ ಸಂಸ್ಥೆಯ 26ನೇ ಅಂಗಸಂಸ್ಥೆಯಾಗಿರ್ತಕ್ಕಂಥ ಶ್ರೀ ಶಿವಯೋಗೀಶ್ವರ ಆಂಗ್ಲ ಮಾಧ್ಯಮ ನೂತನ ಶಾಲಾ ಕಟ್ಟಡದ ಉದ್ಘಾಟನಾ ಸಮಾರಂಭ ಜೊತೆಗೆ ವಿವಿಧ ಕಂಪ್ಯೂಟರ್ ತರಬೇತಿ ಕೇಂದ್ರ ಪ್ರಯೋಗಾಲಯಗಳ ಉದ್ಘಾಟನೆ, ಶಿವಾನಂದ ಭಾರತಿ ಶಿಕ್ಷಣ ಸಂಸ್ಥೆಯ ಹಳೆಯ ವಿದ್ಯಾರ್ಥಿಗಳು ಪ್ರಸ್ತುತ ವಿದ್ಯಾರ್ಥಿನಿಯರಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಈ ಎಲ್ಲ ಕಾರ್ಯಕ್ರಮದ ಪೂರ್ವಭಾವಿ ಸಭೆಯಲ್ಲಿ ಉಪಸ್ಥಿತರಿರುವ ಆತ್ಮೀಯರಾಗಿರುವ ಶ್ರೀಮಠದ ಸದ್ಭಕ್ತರಾಗಿರ್ತಕ್ಕಂಥ ಕಿತ್ತೂರು ಮತಕ್ಷೇತ್ರದ ಮಾಜಿ ಶಾಸಕರು ಹಾಗೂ ಪ್ರಸ್ತುತ BDCC ಬ್ಯಾಂಕಿನ ನಿರ್ದೇಶಕರಾಗಿರ್ತಕ್ಕಂಥ ಮಾಂತೇಶಣ್ಣ ದೊಡ್ಡಗೌಡವರೇ ಹಾಗೂ ಶ್ರೀಮಠದ ಸದ್ಭಕ್ತರಾಗಿರ್ತಕ್ಕಂಥ ರಾಜಣ್ಣ ಜನ್ಮಟ್ಟಿಯವರೇ, ಅದೇ ರೀತಿಯಾಗಿ ನಮ್ಮ ಮಠದ ಸದ್ಭಕ್ತರಾಗಿರ್ತಕ್ಕಂಥ ಅರವಳ್ಳಿ ಗೌಡ್ರ ಮಂತನಕ್ಕೂ ನಮ್ಮ ಮಠಕ್ಕೂ ಭಾಳ ಅವಿನಾಭಾವರೂಪ ಒಂದು ಸಂಬಂಧ ಅದ. ಪ್ರಸ್ತುತ ನಮ್ಮ ಕಿತ್ತೂರು ಮತಕ್ಷೇತ್ರದ ಶ್ರೀಮಠದ ಸದ್ಭಕ್ತರಾಗಿರ್ತಕ್ಕಂಥ ಬಾಬಾಗೌಡ ಪಾಟೀಲ್ ಅವರು ಬರಬೇಕಾಗಿತ್ತು. ಆದರೆ ನಮ್ಮ ಮಠದ ಮಗಳಂತಲೇ ನಾವು ತಿಳ್ಕೊಂಡಿದ್ದೀವಿ. ನಮ್ಮ ರೋಣಿ ತಾಯಿ ಪಾಟೀಲ್ ಅವರು ಆಗಮಿಸಿದ್ದಾರೆ. ಅದೇ ರೀತಿಯಾಗಿ ಶ್ರೀಮಠದ ಸದ್ಭಕ್ತರಾಗಿರ್ತಕ್ಕಂಥ ಯುವ ಉದ್ಯಮಿದಾಗಿರ್ತಕ್ಕಂಥ ವಿಜಯ್ ಮಟ್ಗುಡ್ ಅವರೇ, ಯುವ ಉದ್ಯಮಿಗಳಾಗಿರ್ತಕ್ಕಂಥ ಸುನಿಲ್ ಮರ್ಕುಂಬಿ ಅವರೇ,
ಹಾಗೂ ಪ್ರಗತಿಪರ ರೈತರಾಗಿರ್ತಕ್ಕಂಥ ಶಿವಾನಂದ ಬೆಳಗಾವಿ ಅವರೇ, ಹಾಗೂ ನಮ್ಮ ಶಿವಾನಂದ ಭಾರತೀಯ ಶಿಕ್ಷಣ ಸಂಸ್ಥೆಯ ಗೌರವ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಎಸ್.ಎನ್. ಪಳ್ಳಿ ಗುರುಗಳೇ, ಉಪಸ್ಥಿತರಿರುವ ಎಲ್ಲ ಮಾಧ್ಯಮದ ಮಿತ್ರರೇ, ಹಳೆಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮಾಡುತ್ತಾ, ಇಲ್ಲಿಯವರೆಗೂ ಇದೇ ತಿಂಗಳ ಸೋಮವಾರ ದಿನಾಂಕ 29/12/2025ರಿಂದ ಶುಕ್ರವಾರ ದಿನಾಂಕ 2/1/2026ರವರೆಗೆ ನಡೆಯಲಿರುವ ಕಾರ್ಯಕ್ರಮದ ಬಗ್ಗೆ ಬಹು ಸುಂದರವಾಗಿ ತಿಳಿಯಪಡಿಸಿದರು. ಇಂಚಲ ಇದು ಪುಣ್ಯಭೂಮಿ, ಮುಕ್ತಿ ಮೂಲ ಸುಕ್ಷೇತ್ರ ಇಂಚಲ ಅಂತ ಕರೀತಾರೆ. ಇದು ಪವಾಡ ಪುರುಷರ, ತಪಸ್ವಿಗಳ, ಸಿದ್ಧಿ ಪುರುಷರ ಹಾಗೂ ಜ್ಞಾನಿಗಳ ಒಂದು ಪುಣ್ಯಭೂಮಿ. ಈ ಪುಣ್ಯಭೂಮಿಯಲ್ಲಿ ಪ್ರತಿ ವರ್ಷದ ಪದ್ಧತಿಯಂತೆ ಈ ವರ್ಷವೂ ಕೂಡ ಕಾರ್ಯಕ್ರಮವನ್ನು ಆಯೋಜಿಸಿ ತನ್ಮೂಲಕ ಈ ಯಾವ ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ, ಆಂಧ್ರ, ಮಹಾರಾಷ್ಟ್ರ, ಗೋವಾ ಪ್ರಾಂತ್ಯದಿಂದ ಅಸಂಖ್ಯ ಲಕ್ಷಾವಧಿ ಭಕ್ತರು ಈ ಕಾರ್ಯಕ್ರಮಕ್ಕೆ ಆಗಮಿಸುತ್ತಾರೆ. ಅಷ್ಟೇ ಅಲ್ಲದೆ ಈ ಯಾವ ನಾಡಿನ ಎಲ್ಲ ಸಾಧು ಸಂತರು, ಜಗದ್ಗುರುಗಳು, ಸತ್ಪುರುಷರು, ಶರಣರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಎಲ್ಲ ಭಕ್ತರಿಗೆ ತಮ್ಮ ದರ್ಶನ ಆಶೀರ್ವಾದವನ್ನು ನೀಡುವವರಿದ್ದಾರೆ. ಈ ಎಲ್ಲ ಕಾರ್ಯಕ್ರಮಗಳು ಸ್ಥಿತಪ್ರಜ್ಞೆ ಸದ್ಗುರು ಸಾಧು ಚಕ್ರವರ್ತಿ, ಭಕ್ತರ ಕಾಮಧೇನು, ಮಾತನಾಡುವ ನಡೆದಾಡುವ ದೇವರು, ಜಗದ್ಗುರು ಸದ್ಗುರು ಡಾಕ್ಟರ್ ಶ್ರೀ ಶಿವಾನಂದ ಭಾರತಿ ಅಪ್ಪಾಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಎಲ್ಲ ಕಾರ್ಯಕ್ರಮಗಳು ಜರುಗುವಂತವಾಗುತ್ತವೆ. ಪ್ರತಿದಿನ ಬೆಳಿಗ್ಗೆ 5ರಿಂದ 6ರವರೆಗೆ ಶ್ರೀ ಶಿವಯೋಗೀಶ್ವರರ ಹಾಗೂ ರೇವಣಸಿದ್ಧ ಶಿವಯೋಗೀಶ್ವರರ, ಸಿದ್ದರಾಮ ಶಿವಯೋಗೀಶ್ವರರ ಕರ್ತೃ ಗದ್ದಿಗೆಗೆ ರುದ್ರಾಭಿಷೇಕ. 6:30ರಿಂದ 7:30ರವರೆಗೆ ಆಗಮಿಸಿದ ಸರ್ವ ಭಕ್ತರಿಂದ ಹಾಗೂ ಭಕ್ತಾದಿಗಳಿಂದ ಶ್ರೀಮದ್ ಭಗವದ್ಗೀತಾ ಪಾರಾಯಣ. 8:30ರಿಂದ 9:30ರವರೆಗೆ ಸಂಗೀತ ಸೇವೆ. 9:30ರಿಂದ 12:30ರವರೆಗೆ ಸರ್ವ ಮಹಾತ್ಮರಿಂದ ಆಧ್ಯಾತ್ಮಿಕ ಪ್ರವಚನಗಳು ಜರುಗುವು. ಅದೇ ರೀತಿ ಪ್ರತಿದಿನ ಸಾಯಂಕಾಲ 5:30ರಿಂದ 6:30ರವರೆಗೆ ಸಂಗೀತ ಸೇವೆ. 6:30ರಿಂದ 9:30ರವರೆಗೆ ಸರ್ವ ಮಹಾತ್ಮರಿಂದ ಆಧ್ಯಾತ್ಮ ಪ್ರವಚನ. 9:30ರಿಂದ 10:30ರವರೆಗೆ ಶ್ರೀಗಳ ತುಲಾಭಾರ ಕಾರ್ಯಕ್ರಮ ಹಾಗೂ ಶ್ರೀಗಳ ಮಹಾಪೂಜೆ. ಈ ರೀತಿಯಾಗಿ ಕಾರ್ಯಕ್ರಮಗಳು 5 ದಿನಗಳ ಪರ್ಯಂತರವಾಗಿ ಜರುಗುವು. ಸೋಮವಾರ ಪ್ರಥಮ ದಿವಸ 29/12/2025ರಂದು ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ರುದ್ರಾಭಿಷೇಕ, ಮೈಮ್ನ ಸ್ತೋತ್ರದೊಂದಿಗೆ ಬೆಳಗಿನ ಕಾರ್ಯಕ್ರಮಗಳು ಪ್ರಾರಂಭಗೊಂಡು ಬೆಳಿಗ್ಗೆ 7 ಗಂಟೆಗೆ ಪ್ರಣವ ಧ್ವಜಾರೋಹಣ ಪರಮ ಪೂಜ್ಯ ವಿದ್ಯಾನಂದ ಭಾರತಿ ಮಹಾಸ್ವಾಮಿಗಳಿಂದ ಹಾಗೂ ಜಗದ್ಗುರು ಅಪ್ಪಾಜಿಯವರಿಂದ ಕಳಶ ಸ್ಥಾಪನೆ. ಅದೇ ದಿವಸ ಬೆಳಗಿನ ಕಾರ್ಯಕ್ರಮದಲ್ಲಿ ಪರಮ ಪೂಜ್ಯ ಜಗದ್ಗುರು ಡಾಕ್ಟರ್ ಶಿವಾನಂದ ಭಾರತಿ ಮಹಾಸ್ವಾಮೀಜಿಯವರ ಸನ್ನಿಧಾನದಲ್ಲಿ ಹಾಗೂ ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠ ಶಿವಾದ್ವೈತ ತತ್ವಭೂಷಣ ಶಿವಕುಮಾರೇಶ್ವರ ಮಹಾಸ್ವಾಮಿಗಳು, ಚಿದಂಬರ ಆಶ್ರಮ, ಶ್ರೀ ಸಿದ್ಧಾರೂಢ ಮಠ ಬೀದರ್ ಈ ಜಗದ್ಗುರುಗಳ ದಿವ್ಯ ಸನ್ನಿಧಾನದಲ್ಲಿ ಆಗಮಿಸಿದ ಮಹಾತ್ಮರ ಉಪಸ್ಥಿತಿಯಲ್ಲಿ ಹಾಗೂ ಗಣ್ಯಮಾನ್ಯರ ಉಪಸ್ಥಿತಿಯಲ್ಲಿ ಕಾರ್ಯಕ್ರಮವು ಪ್ರಾರಂಭಗೊಳ್ಳುವುದು. ತದನಂತರ 5 ದಿನಗಳ ಪರ್ಯಂತರವಾಗಿ ಕಾರ್ಯಕ್ರಮ ಜರುಗುವುದು. ಈ ಕಾರ್ಯಕ್ರಮಕ್ಕೆ ನಮ್ಮ ನಾಡಿನ ಎಲ್ಲ ಪ್ರತಿಷ್ಠಿತ ಮಠದ ಜಗದ್ಗುರುಗಳು, ಪರಮ ಪೂಜ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ, ಪಂಚಮ ಶಿವಲಿಂಗೇಶ್ವರ
ಮಹಾಸ್ವಾಮಿಗಳು, ಸಿದ್ಧ ಸಂಸ್ಥಾನ ಮಠ ನಿಡಸೋಸಿ ಪೂಜ್ಯರು, ಅದೇ ರೀತಿ ಹುಕ್ಕೇರಿಯ ಪರಮಪೂಜ್ಯ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು, ಅದೇ ರೀತಿ ಕೊಲ್ಲಾಪುರ ಕನೇರಿ ಮಠದ ಅದೃಶ್ಯ ಕಾಡಸಿದ್ದೇಶ್ವರ ಮಹಾಸ್ವಾಮಿಗಳು, ಅದೇ ರೀತಿಯಾಗಿ ಕುಳ್ಳೂರಿನ ಕಲ್ಮಠದ ಬಸವಾನಂದ ಭಾರತೀ ಸ್ವಾಮಿಗಳು, ಈ ರೀತಿಯಾಗಿ ಹುಬ್ಬಳ್ಳಿಯ ಶಾಂತಾಶ್ರಮದ ಅಭಿನವ ಸಿದ್ಧಾರೂಢ ಮಹಾಸ್ವಾಮಿಗಳು, ಬೈಲವಂಗಲ 3000 ಮಠದ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಪ್ರಭು ನೀಲಕಂಠ ಮಹಾಸ್ವಾಮಿಗಳು, ಮುರುಗೋಡದ ಪರಮಪೂಜ್ಯ ನೀಲಕಂಠ ಮಹಾಸ್ವಾಮಿಗಳು, ಈ ಎಲ್ಲ ಮಹಾತ್ಮರ ಹಾಗೂ ಇನ್ನುಳಿದ ಹರಗುರು ಚರಮೂರ್ತಿಗಳ ಒಂದು ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮವು ಜರುಗುವುದು. ಆದ್ದರಿಂದ 1ನೇ ತಾರೀಕು ಗುರುವಾರ 1/1/2026 ವಿಶೇಷವಾಗಿ ನಮ್ಮ ಈ ಭಾಗವನ್ನು ಉದ್ಧಾರ ಮಾಡಲಿಕ್ಕೆ ಅವತಾರ ಧಾರಣೆ ಮಾಡಿಕೊಂಡು ಬಂದಿರುವ ಸಂತಾಚ ವಿಭೂತಿ ಜಗಾಚ ಕಲ್ಯಾಣ ಎಂಬಂತೆ ಸಂತರ ಮಹಾತ್ಮರ ಜಗದ್ಗುರುಗಳ ಅವತಾರಗಳು, ಅವರ ಅವತಾರ ಎದಕ್ಕಾಗ್ತದಂತಂದ್ರೆ ಈ ನಾಡಿನ ಜನತೆಯನ್ನು ಉದ್ಧಾರ ಮಾಡಲಿಕ್ಕೆ, ನಾಡಿನ ಕಲ್ಯಾಣಕ್ಕೋಸ್ಕರವಾಗಿ ಮಹಾತ್ಮರ ಜನನ ಅವತಾರ ಅಂತಕ್ಕಂಥದ್ದು ಆಗ್ತದೆ ಅಂತ ಯಾವ ಜಗದ್ಗುರು ಅಪ್ಪಾಜಿಯವರು 86ನೇ ಜಯಂತ್ಯೋತ್ಸವ ಕಾರ್ಯಕ್ರಮ 1ನೇ ತಾರೀಕು ಅವತ್ತಿನ ದಿವಸ, ಯಾಕಂದ್ರೆ ಪರಮಪೂಜ್ಯ ಅಪ್ಪಾಜಿಯವರ ಒಂದು ವರ್ಧಂತೋತ್ಸವವನ್ನು ಪ್ರತಿ ವರ್ಷ ನಾವು ಬಹು ಅದ್ಧೂರಿಯಾಗಿ ಎಲ್ಲ ಭಕ್ತರು ಕೂಡ ಆಚರಣೆ ಮಾಡ್ತಾ ಇದ್ದಾರೆ. ಜಗದ್ಗುರು ಅಪ್ಪಾಜಿಯವರು ಈ ನಾಡಿಗೆ ಅನೇಕ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಸಾಂಸ್ಕೃತಿಕವಾಗಿ, ಸಾಹಿತ್ಯಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆಧ್ಯಾತ್ಮಿಕವಾಗಿ ಈ ನಾಡಿಗೆ ಅನೇಕ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಅಂಥ ಜಗದ್ಗುರುಗಳ 86ನೇ ವರ್ಷದ ಜಯಂತ್ಯೋತ್ಸವವನ್ನು 1ನೇ ತಾರೀಕು ಎಲ್ಲ ಸದ್ಭಕ್ತರು ಕೂಡ ಅದ್ಧೂರಿಯಾಗಿ ಆಯೋಜನೆ ಮಾಡಿದ್ದಾರೆ. ಈ ಯಾವ ಕಾರ್ಯಕ್ರಮ 1ನೇ ತಾರೀಕು ಸಾಯಂಕಾಲ ರಾತ್ರಿ 9 ಗಂಟೆಗೆ ಜಗದ್ಗುರು ಅಪ್ಪಾಜಿಯವರ 86ನೇ ವರ್ಷದ ಜಯಂತ್ಯೋತ್ಸವ ನಿಮಿತ್ತವಾಗಿ ತೊಟ್ಟಿಲೋತ್ಸವ ಕಾರ್ಯಕ್ರಮ ಅದು ಮುಗಿದ ಬಳಿಕ ಎಲ್ಲ ಮಹಾತ್ಮರ ಸದ್ಭಕ್ತರ ಸಮ್ಮುಖದಲ್ಲಿ ಪರಮಪೂಜ್ಯ ಜಗದ್ಗುರು ಡಾಕ್ಟರ್ ಶಿವಾನಂದ ಭಾರತಿ ಮಹಾಸ್ವಾಮಿಗಳವರ ಸುವರ್ಣ ಸಿಂಹಾಸನಾರೋಹಣ ಮತ್ತು ಕನಕ ಕಿರೀಟಧಾರಣೆ, ಶ್ರೀಗಳ ಮಹಾಪೂಜೆ ಹಾಗೂ ಮಹಾಮಂಗಲ ಕಾರ್ಯಕ್ರಮಗಳು ಇರುತ್ತವೆ. ಅದೇ ದಿವಸ 2ನೇ ತಾರೀಕಿನಂದು 2/1/2026 ಬೆಳಿಗ್ಗೆ ವೇದಾಂತ ಪರಿಷತ್ತು ಹಾಗೂ ಮಧ್ಯಾಹ್ನ 12:30 ಗಂಟೆಗೆ ಸಾಮೂಹಿಕ ವಿವಾಹ ಕಾರ್ಯಕ್ರಮಗಳು ಜಗದ್ಗುರು ಅಪ್ಪಾಜಿಯವರ ಸನ್ನಿಧಾನದಲ್ಲಿ ಜರುಗುವು. ಉಪಸ್ಥಿತ ಗಣ್ಯಮಾನ್ಯರ ಒಂದು ಸಮ್ಮುಖದಲ್ಲಿ ಕಾರ್ಯಕ್ರಮ ಜರುಗುವಂಥದ್ದಾಗಿ ಅದೇ ದಿವಸ ಮಧ್ಯಾಹ್ನ 1 ಗಂಟೆಯಿಂದ ನಗರದಲ್ಲಿ ಪಲ್ಲಕ್ಕಿ ಉತ್ಸವ, 4 ಗಂಟೆಗೆ ರಜತ ರಥೋತ್ಸವ, 4:20 ಮಹಾರಥೋತ್ಸವಗಳು ಜರುಗಿ ಈ ಕಾರ್ಯಕ್ರಮವು ಸಂಪನ್ನವಾಗುವುದು, ಮಹಾಮಂಗಲವಾಗುವುದು. ಈ ರೀತಿಯಾಗಿ ಈ ಕಾರ್ಯಕ್ರಮಗಳು ಇರುತ್ತವೆ. ಆದ ಕಾರಣ ನಾಡಿನ ಎಲ್ಲ ಸದ್ಭಕ್ತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಜಗದ್ಗುರು ಡಾಕ್ಟರ್ ಶಿವಾನಂದ ಭಾರತಿ ಅಪ್ಪಾಜಿಯವರ ಹಾಗೂ ಶಿವತ್ರಯರ ಅಂಬಾ ಪರಮೇಶ್ವರ ಕೃಪೆಗೆ ಪಾತ್ರ ಆಗಬೇಕು ಅಂತ ಎಲ್ಲರಲ್ಲಿ ಒಂದು ವಿನಂತಿಯನ್ನು ಮಾಡುತ್ತಾ, ಅದೇ ರೀತಿಯಾಗಿ ಪರಮ ಪೂಜ್ಯ ಅಪ್ಪಾಜಿಯವರು ಈ ಗ್ರಾಮಕ್ಕೆ ಬಂದಾಗ ಗ್ರಾಮವು ಶಿಕ್ಷಣದಿಂದ, ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗಿತ್ತು. ಜಗದ್ಗುರು ಅಪ್ಪಾಜಿಯವರು ಇಲ್ಲಿ ಇಂಚಲಕ್ಕೆ ಬಂದ ಮೇಲೆ ಪರಮ ಪೂಜ್ಯ ದೇವಿಯ ಪರಾವತಾರಿಗಳೇ ಆಗಿರ್ತಕ್ಕಂಥ ವಾಕ್ಸಿದ್ಧಿ ಪುರುಷರಾಗಿರ್ತಕ್ಕಂಥ ಸಿದ್ಧರಾಮ ಶಿವಯೋಗೀಶ್ವರರ ಕೃಪಾಶೀರ್ವಾದದಿಂದ ಶಿಕ್ಷಣವೇ ಶಕ್ತಿ ಎಂಬ ಹಾಗೆ ನಹಿ ಜ್ಞಾನೇನ ಸದೃಶಂ
ಪವಿತ್ರಮ್ಯ ವಿದ್ಯತೆ ಅಂತ ಹೇಳಿದ ಹಾಗೆ ಜ್ಞಾನವೇ ದೊಡ್ಡ ಶಕ್ತಿ. ಜ್ಞಾನದಿಂದ ಈ ಪ್ರಪಂಚವನ್ನು ಪರಿವರ್ತನೆ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ತಿಳಿದುಕೊಂಡು ಜಗದ್ಗುರು ಅಪ್ಪಾಜಿಯವರು 1975ರಲ್ಲಿ ಶ್ರೀ ಶಿವಾನಂದ ಭಾರತಿ ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭ ಮಾಡಿದರು. ತನ್ಮೂಲಕವಾಗಿ ಈ ಇಂಚಲದಲ್ಲಿ ಶೈಕ್ಷಣಿಕ ಕ್ರಾಂತಿ ಅನ್ನುವುದು ಪ್ರಾರಂಭವಾಯಿತು. ಇದು ಇವತ್ತು ಈ ಶಿವಾನಂದ ಭಾರತಿ ಶಿಕ್ಷಣ ಸಂಸ್ಥೆ KGಯಿಂದ ಹಿಡಿದು PGವರೆಗೂ ಈ ಸಂಸ್ಥೆ ಅನ್ನೋದು ಹೆಮ್ಮರವಾಗಿ ಬೆಳೆದು ನಿಂತಿದೆ. ಇದು ಜಗದ್ಗುರು ಅಪ್ಪಾಜಿಯವರ ಒಂದು ಸಂಕಲ್ಪ. ಅವರ ಆಶೀರ್ವಾದದಿಂದ ಈ ನಾಡಿನಲ್ಲಿ ಎಲ್ಲ ಸುಮಾರು ಒಂದು 3,000 ಜನ 4,000 ಶಿಕ್ಷಕರು ಈ ಯಾವ ಗ್ರಾಮದಿಂದ ಕಲಿತು ಹೋದಂಥವರು ಅಷ್ಟು ಶಿಕ್ಷಕರು ಹಾಗೂ ಸೈನಿಕರನ್ನು, ಪೊಲೀಸರನ್ನು ಹಾಗೂ ವಿವಿಧ ಇಲಾಖೆಗಳಲ್ಲಿ ಉನ್ನತ ಹುದ್ದೆಯನ್ನು ಅಲಂಕರಿಸುವಂಥವರಾಗಿದ್ದಾರೆ ಇಲ್ಲಿ ಓದಿದಂಥ ವಿದ್ಯಾರ್ಥಿಗಳು. ಅದಕ್ಕೆ ಇಲ್ಲಿ ಮಹಾತ್ಮರು ಉತ್ತರ ಭಾರತದಿಂದ ಆಗಮಿಸಿರ್ತಕ್ಕಂಥ ಪರಮ ಪೂಜ್ಯ ಮಹಾಮಂಡಲೇಶ್ವರ ವಿಶ್ವೇಶ್ವರಾನಂದಪುರಿ ಮಹಾಸ್ವಾಮೀಜಿಯವರು ಈ ಮಠವನ್ನು ನೋಡಿ ಮಠದಲ್ಲಿ ನಡೀತಕ್ಕಂಥ ತ್ರಿವಿಧ ದಾಸೋಹ, ಅನ್ನದಾಸೋಹ, ವಿದ್ಯಾದಾಸೋಹ, ಜ್ಞಾನದಾಸೋಹ ಇವುಗಳನ್ನೆಲ್ಲ ನೋಡಿ ಜೊತೆಗೆ ಇಲ್ಲಿ ನಡೀತಕ್ಕಂಥ ಗೋಶಾಲೆ ಹಾಗೂ ಈ ಶಿಕ್ಷಣ ಸಂಸ್ಥೆಯನ್ನು ನೋಡಿ ಬಹು ಸಂತೋಷದಿಂದ ಉದ್ಗಾರ ತೆಗೆಯುವಂಥವರಾದರು. ಕಳೆದ ವರ್ಷ ತಾವೆಲ್ಲರೂ ಕೂಡಿಕೊಂಡು ಜಗದ್ಗುರು ಅಪ್ಪಾಜಿಯವರ 85ನೇ ವರ್ಷದ ವರ್ಧಂತಿ ಮಹೋತ್ಸವ ಹಾಗೂ ಶ್ರೀ ಶಿವಾನಂದ ಭಾರತಿ ಶಿಕ್ಷಣ ಸಂಸ್ಥೆಯ 50ನೇ ವರ್ಷದ ಸುವರ್ಣ ಮಹಾಮಹೋತ್ಸವ ಮಾಡಿದ ಸಂದರ್ಭದಲ್ಲಿ ನಮ್ಮ ಭಾರತದ ಮೂಲೆಯಿಂದ ಜಗದ್ಗುರುಗಳು, ಮಹಾಮಂಡಲೇಶ್ವರರು, ಆರುಢರು, ಅವಧೂತರು, ಶರಣ ಸಂತರು ಬಂದಂಥ ಸಮಯದಲ್ಲಿ ಒಂದು ಉದ್ಗಾರವನ್ನು ತೆಗೆದರು. ಅವರು ಮೈನೆ ಉತ್ತರ ಕಾಶಿ ದೇಖಾ, ಮೈನೆ उत्तर भारत में काशी देखा, इतना छोटा सा गांव में मैंने ಶಿಕ್ಷಣ ಕಾಶಿ देखा ಅಂತ. ನಾನು ಉತ್ತರ ಭಾರತದಲ್ಲಿ ಕಾಶಿಯನ್ನು ನೋಡಿದ್ದೇನೆ. ಜ್ಞಾನ ಕಾಶಿ ಅಂತ ಕರೀತಾರೆ. ಕಾಶಿ ಅಂದರೆ ಕಾಶ್ಯತೆ ಪ್ರಕಾಶತೆ ಇತಿ ಕಾಶಿ ಅಂತ. ಎಲ್ಲಿ ಜ್ಞಾನದ ಪ್ರಾಕಟ್ಯ ಇರ್ತದೆ, ಪ್ರಕಾಶದ ಒಂದು ಪ್ರಾಕಟ್ಯ ಇರ್ತದೆ, ಅದಕ್ಕೆ ಕಾಶಿ ಅಂತ ಕರೀತಾರೆ. ಜ್ಞಾನ ಗಂಗೆ ಅದು. ಅಂಥ ಕಾಶಿಯನ್ನು ನಾನು ನೋಡಿದ್ದೇನೆ. ಆದರೆ ಇಂಚಲದಲ್ಲಿ ಇಂಥ ಪುಟ್ಟ ಗ್ರಾಮದಲ್ಲಿ ಡಾಕ್ಟರ್ ಜಗದ್ಗುರು ಶಿವಾನಂದ ಭಾರತಿ ಮಹಾಸ್ವಾಮೀಜಿಯವರು ಶಿಕ್ಷಣ ಕಾಶಿಯನ್ನೇ ಏನು ಮಾಡಿದ್ದಾರೆ ಅಂತಂದ್ರೆ ಸೃಷ್ಟಿ ಮಾಡಿದ್ದಾರೆ ಅಂತ ಹೇಳುವಂಥವರಾದರು. ಆದ್ದರಿಂದ ಇಂಥ ಪುಟ್ಟ ಗ್ರಾಮದಲ್ಲಿ ಜಗದ್ಗುರು ಡಾಕ್ಟರ್ ಶಿವಾನಂದ ಭಾರತಿ ಅಪ್ಪಾಜಿಯವರು ಶಿಕ್ಷಣ ಸಂಸ್ಥೆಯನ್ನು ಹುಟ್ಟು ಹಾಕಿ ತನ್ಮೂಲಕ ಈ ಸಂಸ್ಥೆಯಿಂದ ಬರೀ ಇಂಚಲದಲ್ಲಿ ಅಷ್ಟೇ ಅಲ್ಲ 26 ಅಂಗ ಸಂಸ್ಥೆಗಳು ಪ್ರಾರಂಭ ಆಗಿದ್ದಾವೆ. ಇಂಚಲದಲ್ಲಿ KGಯಿಂದ ಹಿಡ್ಕೊಂಡು ಇವತ್ತು ಮೆಡಿಕಲ್ BMS ಆಯುರ್ವೇದಿಕ್ ಮೆಡಿಕಲ್ ಕಾಲೇಜಿನವರೆಗೂ ಇದೆ. ಆಮೇಲೆ ಕಲಘಟಗಿ ತಾಲೂಕು, ಧಾರವಾಡ ಜಿಲ್ಲೆ, ದುಮ್ಮಾಡದಲ್ಲಿ, ಅದೇ ರೀತಿ ರಾಜ್ಯದ ರಾಜಧಾನಿ ಬೆಂಗಳೂರು ಮಹಾನಗರದಲ್ಲಿ, ಅದೇ ರೀತಿಯಾಗಿ ಬಳ್ಳಾರಿ ಮಹಾನಗರದ ಸಮೀಪ ಹಲಕುಂದಿ ಅಂತಕ್ಕಂಥ ಗ್ರಾಮದಲ್ಲಿಯೂ ಕೂಡ ಶಿಕ್ಷಣ ಸಂಸ್ಥೆಗಳನ್ನು ಹುಟ್ಟು ಹಾಕುವಂಥವರಾಗಿದ್ದಾರೆ. ಜೊತೆಗೆ ಈಗ ನಮ್ಮ ಮಕ್ಕಳು ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಅವರು ಉನ್ನತ ಹುದ್ದೆಗೆ ಹೋಗಬೇಕಾಗಿತ್ತು ಅಂತಂದ್ರೆ ಅವರಿಗೆ ಇವತ್ತಿನ ದಿವಸ ಒಂದು ಕ್ವಾಲಿಟಿ ಎಜುಕೇಷನ್ ಅಂತಕ್ಕಂಥದ್ದು ಬೇಕು. ಅದಕ್ಕೆ ಅಪ್ಪಾಜಿಯವರು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ, ನೈತಿಕ ಮೌಲ್ಯಯುತವಾದ ಶಿಕ್ಷಣದ ಜೊತೆಗೆ ಅವರಿಗೆ ಉತ್ತಮವಾದ ಸಂಸ್ಕಾರವೂ ಸಿಗಬೇಕು. ಇಂಥ ಗುಣಮಟ್ಟದ ಶಿಕ್ಷಣ, ನೈತಿಕ ಮೌಲ್ಯಯುತವಾದ ಸಂಸ್ಕಾರಯುತವಾದ ಶಿಕ್ಷಣ ಅವರು ಸಿಕ್ತು ಅಂದ್ರೆ ಸಮಾಜದಲ್ಲಿ ಅವರು ಉತ್ತಮ ಪ್ರಜೆಗಳಾಗಿ ಸಮಾಜವನ್ನು, ಶ್ರೇಷ್ಠವಾದ ಸಮಾಜವನ್ನು ಕಟ್ಟಲಿಕ್ಕೆ ಸಾಧ್ಯ ಇದೆ ಅಂತ ತಿಳಿದುಕೊಂಡು ಬಡ ಮಕ್ಕಳು ಕೂಡ ನಮ್ಮ ಮಾಂತೇಶಣ್ಣ ಕೌಜಲ್ಗಿಯವರು ಹೇಳಿದ ಹಾಗೆ ಅಪ್ಪಾಜಿಯವರು ಏನು ಮಾಡಿದರು ಅಂತಂದ್ರೆ ಅವರು ಒಂದು ಸಂಕಲ್ಪ, ಅವರ ಸಂಕಲ್ಪ ಯಾವಾಗಲೂ ಕೂಡ ಅವು ಸಿದ್ಧಿ ಆಗ್ತಾವೆ. ಅಂಥ ಶಕ್ತಿ ಅವರಲ್ಲಿ ಇದೆ. ಅವರು ಸಂಕಲ್ಪ ಮಾಡಿದರೆ ಸಾಕು, ಆ ಸಂಕಲ್ಪವು ಅತಿ ಶೀಘ್ರದಲ್ಲಿ ಸಿದ್ಧಿ ಆಗ್ತದೆ. ಅಪ್ಪಾಜಿಯವರು ನಾವೆಲ್ಲರೂ ಕೂಡಿಕೊಂಡು ಒಂದು ವಿಚಾರ ಮಾಡಿ ಈ ಭಾಗದ ಬಡ ಮಕ್ಕಳಿಗೆ
ಇವತ್ತು ನಮ್ಮ ಮಕ್ಕಳು ಡಾಕ್ಟ್ರು ಇಂಜಿನಿಯರ್ ಆಗಬೇಕು ಆಗಿತ್ತು ಅಂದ್ರೆ ಕನ್ನಡದ ಜೊತೆಗೆ ಅವರಿಗೆ ಇಂಗ್ಲೀಷ್ ಶಿಕ್ಷಣವೂ ಬೇಕು. ಈ ದೃಷ್ಟಿಯನ್ನು ಇಟ್ಟುಕೊಂಡು ನಗರದಲ್ಲಿ ಓದಿಸ್ಬೇಕು ಅಂತಂದ್ರೆ ಅದು ಬಡವರಿಗೆ ಸಾಧ್ಯ ಇಲ್ಲ ಅನ್ನೋದನ್ನು ಅರಿತು ಅಪ್ಪಾಜಿಯವರಲ್ಲಿ ಅರಿಕೆ ಮಾಡಿಕೊಂಡಾಗ ಭಾಳ ಸಂತೋಷದಿಂದ ಆಶೀರ್ವಾದ ಮಾಡಿ ಪ್ರಾರಂಭ ಮಾಡಿರಿ. ಅವೆಲ್ಲವೂ ಕೂಡ ಕಾರ್ಯಗಳು ಸಿದ್ಧಿ ಆಗ್ತಾವಂತ ಆಶೀರ್ವಾದ ಮಾಡಿದರು. ಅವರ ಆಶೀರ್ವಾದದ ಫಲವಾಗಿ ಈ ಪುಟ್ಟ ಗ್ರಾಮದಲ್ಲಿ 27ನೇ ಅಂಗ ಸಂಸ್ಥೆಯಾಗಿ ಶ್ರೀ ಶಿವಾನಂದ ಭಾರತಿ ಶ್ರೀ ಶಿವಯೋಗೀಶ್ವರ ಆಂಗ್ಲ ಮಾಧ್ಯಮ CBSE ಶಾಲೆ ಅಂತಕ್ಕಂಥದ್ದು 2024ರಂದು ಪ್ರಾರಂಭವಾಯಿತು. ಈಗ ನಮ್ಮ ಸಾಹೇಬರು ಹೇಳಿದ ಹಾಗೆ ಒಂದು ಶಾಲೆ ಆಗಬೇಕಾದ್ರೂ ಸುಮಾರು ಒಂದು 10 ವರ್ಷ ಆದರೂ ಸಮಯ ತಗೊಳ್ತದೆ. ಆದರೆ ಇದು ಸಿದ್ಧಿ ಪುರುಷರ ನಾಡು ಪುಣ್ಯ ಭೂಮಿ. ಜೊತೆಗೆ ಜಗದ್ಗುರು ಡಾಕ್ಟರ್ ಶಿವಾನಂದ ಭಾರತಿ ಅಪ್ಪಾಜಿಯವರ ಕೃಪಾಶೀರ್ವಾದದಿಂದ ನಾವು ಪ್ರಾರಂಭ ಮಾಡಿದ ಪ್ರಥಮ ವರ್ಷದಲ್ಲಿಯೇ 489 ಹುಡುಗರು LKGಯಿಂದ ಪ್ರಾರಂಭವಾಗಿ 8ನೇ ತರಗತಿಯವರೆಗೆ 489 ಹುಡುಗರು ಪ್ರವೇಶಾತಿಯನ್ನು ಪಡೆಯುವಂಥವರಾದರು. ಆ ಮಕ್ಕಳಿಗೆ ಅಪ್ಪಾಜಿಯವರ ಆಶೀರ್ವಾದ ಹಾಗೆ ಮಕ್ಕಳಿಗೆ ನೀವು ಗುಣಮಟ್ಟದ ಶಿಕ್ಷಣ ಕೊಡ್ರಿ, ಆ ಶಿಕ್ಷಣ ಸಂಸ್ಕಾರದಿಂದ ಕೂಡ್ಕೊಂಡಿರಬೇಕು ಅಂತ ಆಶೀರ್ವಾದ ಮಾಡಿದರು. ಅದಕ್ಕೋಸ್ಕರ ಆ ಮಕ್ಕಳು ಒಳ್ಳೆಯ ಆಗಬೇಕು ಅಂತ ತಿಳ್ಕೊಂಡು ಕೇರಳ ಭಾಗದಿಂದ ಗೋವಾ ಭಾಗದಿಂದ ಶ್ರೇಷ್ಠ ಶಿಕ್ಷಕರನ್ನು ಕರೆಸಿ ಆ ಯಾವ CBSE ಶಾಲೆ ಪ್ರಾರಂಭ ಆಯಿತು. ಅದೇ ವರ್ಷ ನಾವೆಲ್ಲರೂ ಕೂಡಿಕೊಂಡು ಶ್ರೀ ಶಿವಾನಂದ ಭಾರತಿ ಶಿಕ್ಷಣ ಸಂಸ್ಥೆಯಲ್ಲಿ ಕಲಿತಂಥ ಹಳೆಯ ವಿದ್ಯಾರ್ಥಿಗಳು ಎಲ್ಲ ಜಗದ್ಗುರು ಅಪ್ಪಾಜಿಯವರ ಸನ್ನಿಧಾನದಲ್ಲಿ ಒಂದು ಸಭೆಯನ್ನು ಮಾಡಿ ಸಂಕಲ್ಪ ಮಾಡಿದರು. ಏನು ಮಾಡಿದರು ಅಂತಂದ್ರೆ, ಇವತ್ತು ಈ ಸಭೆಯನ್ನು ನಾವು ಆಯೋಜನೆ ಮಾಡಿದ್ದೀವಿ. ಹಳೆ ವಿದ್ಯಾರ್ಥಿಗಳೆಲ್ಲರೂ ಕೂಡಿಕೊಂಡು ಒಂದು ಹೆಸರು ಉಳಿಬೇಕು, ಅದಕ್ಕೆ ಏನಾದರೂ ಮಾಡೋಣ ಅಂತ ಹೇಳಿ ಏನು ಮಾಡೋದು, ಈ ಭಾಗದಲ್ಲಿ ಮುಖ್ಯವಾಗಿ ಏನು ಬೇಕು ಅಂದ್ರೆ ಒಂದು ಇಂಗ್ಲೀಷ್ ಮಾಧ್ಯಮ ಶಾಲೆ ಬೇಕು ಅಂತ ತಿಳ್ಕೊಂಡು ಅವತ್ತಿನ ದಿವಸ ಜಗದ್ಗುರು ಡಾಕ್ಟರ್ ಶಿವಾನಂದ ಭಾರತಿ ಅಪ್ಪಾಜಿಯವರ ಸನ್ನಿಧಾನದಲ್ಲಿ ಅವರ ಕೃಪಾ ಆಶೀರ್ವಾದದಿಂದ ಭೂಮಿ ಪೂಜೆ ಅಂತಕ್ಕಂಥದ್ದು ಆಗಿ ಕೇವಲ 1 ವರ್ಷ 4 ತಿಂಗಳಲ್ಲಿ ಬೃಹತ್ತಾದ ಭವ್ಯವಾದ ಕಟ್ಟಡ ಸುಮಾರು 9 ಕೋಟಿ ರೂಪಾಯಿ ಖರ್ಚು ಮಾಡಿ ಆ ಕಟ್ಟಡವನ್ನು ಕಟ್ಟಲಾಗಿದೆ. ಅದಕ್ಕೆ ಎಲ್ಲ ನಾಡಿನ ಭಕ್ತರು, ಹಳೆಯ ವಿದ್ಯಾರ್ಥಿಗಳು, ಕೆಲವೊಂದು ಜನ ಸಂತರು ಕೂಡ ಏನು ಮಾಡಿದಾರು ಅಂತಂದ್ರೆ ಸಹಾಯ ಸಹಕಾರವನ್ನು ಮಾಡಿದ್ದಾರೆ. ಆ ಕಟ್ಟಡ ಶ್ರೀ ಶಿವಯೋಗೇಶ್ವರ ಆಂಗ್ಲ ಮಾಧ್ಯಮ CBSE ನೂತನ ಕಟ್ಟಡದ ಉದ್ಘಾಟನೆಯನ್ನು 1ನೇ ತಾರೀಕು 1/1/2026 ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಆ ಯಾವ ವಿದ್ಯೆಗೆ ಅಧಿಷ್ಠಾತೃ ದೇವತೆಯಾಗಿರ್ತಕ್ಕಂಥ ಸರಸ್ವತಿ ಮಾತೆಯ ಅಮೃತ ಶಿಲಾಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ, ಅದೇ ರೀತಿಯಾಗಿ ಬೆಂಗಳೂರಿನ ಯುನೋವಿ ಮೊಬಿಲಿಟಿ ಸೊಲ್ಯೂಷನ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಬೆಂಗಳೂರು ಕಂಪನಿಯವರು ಅಲ್ಲಿ ಅಮಿತ್ ಇಂಗ್ಳೆ ಅಂತೇಳಿ ಜಗದ್ಗುರು ಅಪ್ಪಾಜಿಯವರ ಶಿಷ್ಯರಲ್ಲೊಬ್ಬರು, ಅವರು ಕೂಡ ಬೆಳಗಾವಿಯವರು. ಅಪ್ಪಾಜಿಯವರ ಮೇಲೆ ಭಾಳ ಪರಂ ಭಕ್ತರು. ಅವರು ಅವರ ಕಂಪನಿಯ ಒಂದು ವತಿಯಿಂದ ಈ ಗ್ರಾಮೀಣ ಭಾಗದ ಮಕ್ಕಳಿಗೆ ಕಂಪ್ಯೂಟರ್ ಜ್ಞಾನ ಬೇಕು, ಇಂಗ್ಲೀಷ್ ಜ್ಞಾನ ಬೇಕು ಅಂತ ತಿಳ್ಕೊಂಡು ಏನು ಮಾಡಿದರು ಅಂತಂದ್ರೆ ನಮಗೆ ಕಂಪ್ಯೂಟರನ್ನು ಕೊಡಿಸುವಂಥವ್ರಾದರು. ಮೊದಲ ವರ್ಷ 40 ಕಂಪ್ಯೂಟರ್ 30 ಕೊಡಿಸಿದರು. ಈ ವರ್ಷ 40 ಕಂಪ್ಯೂಟರನ್ನು ಕೊಡಿಸುವಂಥವರಾದರು. ಅವರ ಧನ ಸಹಾಯದಿಂದ ನಿರ್ಮಿತವಾದ ಕಂಪ್ಯೂಟರ್ ತರಬೇತಿ ಕೇಂದ್ರದ ಉದ್ಘಾಟನೆ ಹಾಗೂ ಅನೇಕ ಪ್ರಯೋಗಾಲಯಗಳ ಉದ್ಘಾಟನೆ ಕಾರ್ಯಕ್ರಮ ಅಂತಕ್ಕಂಥದ್ದು ಜರುಗುವಂಥದ್ದಾಗ್ತದೆ. ಆ ಕಾರ್ಯಕ್ರಮದ ಉದ್ಘಾಟನಾ ಕಾರ್ಯಕ್ರಮ ಹಾಗೂ ಅದೇ ದಿವಸ ಮಧ್ಯಾಹ್ನ 2 ಗಂಟೆಗೆ ಜಗದ್ಗುರು ಡಾಕ್ಟರ್ ಶಿವಾನಂದ ಭಾರತಿ ಮಹಾಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠ ಶಿವಾದ್ವೈತ ತತ್ವಭೂಷಣ ಶಿವಕುಮಾರೇಶ್ವರ ಮಹಾಸ್ವಾಮಿಗಳ ಪಾವನ ಸಾನ್ನಿಧ್ಯದಲ್ಲಿ ಪರಮ ಪೂಜ್ಯ ಡಾಕ್ಟರ್ ಮಹಾಂತ ಪ್ರಭು ಸ್ವಾಮಿಗಳು ವಿರಕ್ತ ಮಠ ಸಿಗುಣಿಸಿ ಇವರ ಒಂದು
ಮುಖ್ಯ ಉಪಸ್ಥಿತಿಯಲ್ಲಿ ಕಾರ್ಯಕ್ರಮ ಆಯೋಜನೆ ಆಗ್ತದೆ. ಆ ಕಾರ್ಯಕ್ರಮದ ಉದ್ಘಾಟನೆಗೆ ಕರ್ನಾಟಕ ರಾಜ್ಯ ಸರ್ಕಾರದ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಮಧು ಬಂಗಾರಪ್ಪ, ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಸಚಿವರು, ಕರ್ನಾಟಕ ಸರ್ಕಾರ, ಇವರು ಉದ್ಘಾಟಕರಾಗಿ ಆಗಮಿಸ್ತಾರೆ. ಅಧ್ಯಕ್ಷತೆಯನ್ನು ಈ ಭಾಗದ ಬೈಲಹೊಂಗಲ ಮತಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಮಾಂತೇಶ್ ಶಿವಾನಂದ್ ಕೌಜಲ್ಗಿ ಅವರು ಅಧ್ಯಕ್ಷತೆಯನ್ನು ವಹಿಸಿಕೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಸನ್ಮಾನ್ಯ ಶ್ರೀ ಸತೀಶ್ ಲ ಜಾರಕಿಹೊಳಿ ಅವರು, ಲೋಕೋಪಯೋಗಿ ಸಚಿವರು ಹಾಗೂ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರು, ಕರ್ನಾಟಕ ಸರ್ಕಾರ. ಅದೇ ರೀತಿಯಾಗಿ ಸನ್ಮಾನ್ಯ ಶ್ರೀ ಜಗದೀಶ್ ಶೆಟ್ಟರ್, ಮಾನ್ಯ ಲೋಕಸಭಾ ಸದಸ್ಯರು ಬೆಳಗಾವಿ ಹಾಗೂ ಮಾಜಿ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ. ಸನ್ಮಾನ್ಯ ಶ್ರೀಮತಿ ಲಕ್ಷ್ಮೀ ಆರ್ ಹೆಬ್ಬಾಳ್ಕರ್, ಮಾನ್ಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ, ವಿಕಲಚೇತನ ಮತ್ತು ಹಿರಿಯ ನಾಗರಿಕ ಸಬಲೀಕರಣ ಸಚಿವರು, ಕರ್ನಾಟಕ ಸರ್ಕಾರ. ಇಷ್ಟೇ ಅಲ್ಲದೆ ಸನ್ಮಾನ್ಯ ರಾಜ್ಯಸಭಾ ಸದಸ್ಯರಾಗಿರ್ತಕ್ಕಂಥ ಈರಣ್ಣ ಕಡಾಡಿ ಅವರು, ಸನ್ಮಾನ್ಯ ಶ್ರೀ ವಿಶ್ವೇಶ್ವರ ಹೆಗಡೆ ಕಾಗೇರಿ, ಮಾನ್ಯ ಲೋಕಸಭಾ ಸದಸ್ಯರು, ಇನ್ನೂ ಅನೇಕ. ಅದೇ ರೀತಿಯಾಗಿ ಸನ್ಮಾನ್ಯ ಶ್ರೀ ಲಕ್ಷ್ಮಣಣ್ಣ ಸೌದಿಯವರು, ಮಾನ್ಯ ಶಾಸಕರು, ಅಥಣಿ ಹಾಗೂ ಮಾಜಿ ಉಪಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ. ಅಷ್ಟೇ ಅಲ್ಲದೆ ನಮ್ಮ ಬೆಳಗಾವಿ ಜಿಲ್ಲೆಯ ಎಲ್ಲ ಶಾಸಕರು, ಸಚಿವರು, ಅಧಿಕಾರಿಗಳು ಎಲ್ಲರೂ ಕೂಡ ಆ ಕಾರ್ಯಕ್ರಮಕ್ಕೆ ಆಗಮಿಸುವರು ಇದ್ದಾರೆ. ಈ ಎಲ್ಲ ಕಾರ್ಯಕ್ರಮಗಳಿಗೂ ಎಲ್ಲ ಸದ್ಭಕ್ತರು ಈ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮದಲ್ಲಿ ತನುಮನದಿಂದ ಗುರು ಸೇವೆಯನ್ನು ಮಾಡಿ ಕಾರ್ಯಕ್ರಮದ ಯಶಸ್ವಿಗೆ ಕಾರಣರಾಗಬೇಕು. ಎಲ್ಲ ಕಾರ್ಯಕ್ರಮಗಳು ಜಗದ್ಗುರು ಡಾಕ್ಟರ್ ಶಿವಾನಂದ ಭಾರತಿ ಅಪ್ಪಾಜಿಯವರ ಕೃಪಾಶೀರ್ವಾದದಿಂದ, ಶಿವಯೋಗಿತ್ರಯರ ಹಾಗೂ ಅಂಬಾ ಪರಮೇಶ್ವರ ಆಶೀರ್ವಾದದಿಂದ ಸಂಪನ್ನವಾಗಲಿ ಎಂದು ಆಶಿಸುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ.